ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು 7 ಮಂತ್ಸದು ಸ್ಕ್ಯಾನಿಂಗ್ ಇದೆ. ಸೊ ಅದಕ್ಕೋಸ್ಕರ ಮೈಸೂರಿಗೆ ಹೋಗ್ತಾ ಇದ್ದೀವಿ. ಸೊ ಹೇಗಿರುತ್ತೆ ಬ್ಲಾಗ್ ಅಂತ ನೋಡಿ. ಫುಲ್ಲು ಫೇಸ್ ಎಲ್ಲ ಚಪ್ಪಿ ಹಾಕ್ಬಿಟ್ಟಿದೆ ಬಿಡಿ. ಸೊ ಹೇಗಿರುತ್ತೆ ಬ್ಲಾಗ್ ಅಂತ ನೋಡಿ. ಹಾಗೆ ಇಷ್ಟು ದಿನ ಏನಕ್ಕೆ ಬ್ಲಾಗ್ ಮಾಡಿಲ್ಲ ಅಂತ ನಿಮ್ಗೆ ಆಲ್ರೆಡಿ ಲಾಸ್ಟ್ ಬ್ಲಾಗ್ ನೋಡಿದರೆ ಗೊತ್ತಾಗಿರುತ್ತೆ. ಏನು ಮಾಡೋಕ್ಕಾಗಲ್ಲ. ಈಗ ನಾವು ಇಷ್ಟಪಟ್ಟವ್ರನ್ನ ಕರ್ಕೊಂಡಾದ್ಮೇಲೆ ಎಷ್ಟು ಬೇಜಾರಾಗುತ್ತೆ ಅಂತ ನಮಗೆ ಮಾತ್ರ ಗೊತ್ತಿರುತ್ತೆ. ಸೊ ಅಷ್ಟೇ ಗೈಸ್, ಇನ್ನೇನು ಇಲ್ಲ. ಇವತ್ತು ವ್ಲಾಗ್ನ ಮಾಡ್ತಾಯಿದ್ದೀನಿ. ಸೊ ಆದಷ್ಟು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲ ಸ್ವಲ್ಪ ಜನ ವೀಡಿಯೋಸ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ತಾಯಿಲ್ಲ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದ್ರೆ ನಮಗೂ ಕೂಡ ಖುಷಿಯಾಗುತ್ತೆ, ನಮ್ಗೆ ಇನ್ನೂ ಮೋಟಿವೇಟ್ ಆಗುತ್ತೆ, ಇನ್ನೂ ಜಾಸ್ತಿ ವೀಡಿಯೋಸ್ ಮಾಡಬೇಕು ಅಂತ. ಸೊ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಸೊ ಇವತ್ತು 7 ಮಂತದ್ದು ಸ್ಕ್ಯಾನಿಂಗ್ ಇದೆ. ಸೊ ಅದಕ್ಕೋಸ್ಕರ ಹೋಗ್ತಾ ಇದ್ದೀವಿ ಮೈಸೂರಿಗೆ. ಸೊ ಹೇಗಿರುತ್ತೆ ಬ್ಲಾಗ್ ಅಂತ ನೋಡಿ. ಇವಾಗ ಟೈಮ್ ಬಂದು 7 ಗಂಟೆ ಆಗಿದೆ. ರೆಡಿ ಆಗಾಯಿತು, ಡ್ರೆಸ್ ಚೇಂಜ್ ಮಾಡಿಕೊಂಡು ಹೋಗಬೇಕು. ಸೊ ಅಷ್ಟೇ. ಕಣ್ಣೆಲ್ಲ ನೋಡಿದಿರ್ಬೋದು, ಫುಲ್ ಕೆಂಪಾಗ್ಬಿಟ್ಟೈತೆ. ನೈಟು ಕರೆಕ್ಟಾಗಿ ನಿದ್ದೆ ಬರ್ತಾಯಿಲ್ಲ ನನಗೆ. ಪ್ರೆಗ್ನೆನ್ಸಿ ಅಂದಮೇಲೆ ಇದೆಲ್ಲ ಇದ್ದೇ ಇರುತ್ತೆ ಬಿಡಿ. ಸೊ ಅಷ್ಟೇ. ಇನ್ನೂ ನನಗೆ ಆಗ್ತಿರೋ ಪ್ರಾಬ್ಲಮ್ಸ್ಗಳೆಲ್ಲನೂ ನಾನು ಶೇರ್ ಮಾಡ್ಕೊಳ್ತೀನಿ ಬಂದು, ಏನೆಲ್ಲ ಆಗ್ತಿದೆ ಈ ಪ್ರೆಗ್ನೆನ್ಸಿ ಜರ್ನಿಲಿ ಅಂತ. ಸೊ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ನಾನು ನಮ್ಮ ತವ್ರ ಮನೇಲಿ ಇದ್ದೀನಿ. ಇವತ್ತು ಲಾಸ್ಟು. ಹಂಗೆ ಸ್ಕ್ಯಾನಿಂಗ್ ಮುಗಿಸ್ಕೊಂಡು ಹಂಗೆ ನಮ್ಮ ಮನೆಗೆ ಹೋಗ್ತೀನಿ. ಸೊ ಅಷ್ಟೇ ಗೈಸ್. ಸೊ ಗೈಸ್, ಬೆಳಗ್ಗೆ ಒಂದು 6:30ಗೆ ಎದ್ದು ಬೇಗ ರೆಡಿಯಾಗಿ ಒಂದು 7 ಗಂಟೆ 7 ಕಾಲಿಗೆ ಮನೆಯೆಲ್ಲ ಬಿಟ್ಟು ಬೇಗ ಹೊರಟ್ವಿ. ಸ್ಕ್ಯಾನಿಂಗ್ ಎಲ್ಲ ಇತ್ತಲ್ಲ, ರಶ್ ಆಗಿಬಿಡುತ್ತೆ ಅಂದ್ಬಿಟ್ಟು. ಸೊ ಅದಕ್ಕೋಸ್ಕರ ಹೊರಟಿದ ತಕ್ಷಣ ಫಸ್ಟು ಹೋಗಿ ಎಲ್ಲ ಅಪಾರ್ಟ್ಮೆಂಟ್ ಎಲ್ಲ ತಗೊಂಡು ಇಲ್ಲಿ ನಾಷ್ಟ ಮಾಡೋಣ ಅಂತ ಒಂದು ಕಡೆ ಬಂದ್ವಿ. ಸೊ ನಾನು ಇಡ್ಲಿ ಸಾಂಬಾರು ವಡೆ ತೊಗೊಂಡಿದ್ದೆ. ಹಾಗೆ ನನ್ನ ಹಸ್ಬೆಂಡು ಬೆಣ್ಣೆ ದೋಸೆ ತೊಗೊಂಡಿದ್ರು. ತುಂಬಾ ಚೆನ್ನಾಗಿತ್ತು ಟೇಸ್ಟ್ ಎಲ್ಲ. ನಾವು ಎಲ್ಲ ತಿಂದ್ಕೊಂಡು ಹಾಸ್ಪಿಟಲ್ ಕಡೆ ಹೊರಟ್ವಿ. ಸೊ ಗೈಸ್, ಇವಾಗ ಹೋಗಿ ತಿಂಡಿ ತಿನ್ಕೊಂಡು ಬಂದು ಹಾಸ್ಪಿಟಲಲ್ಲಿ ಕೂತಿದ್ದೀವಿ. ಇನ್ನು ಡಾಕ್ಟರ್ ಬಂದಿಲ್ಲ. ಬಂದ ತಕ್ಷಣ ಸ್ಕ್ಯಾನಿಂಗ್ ಮಾಡಿಸ್ಬೇಕು. ಸೊ ಹೇಗಿರೋದು ಎಕ್ಸ್ಪೀರಿಯನ್ಸ್ ಅಂತ ತೋರಿಸ್ತೀನಿ ಅಷ್ಟೇ. ಬೇಗನೆ ಬಂದ್ವಿ. ಫಸ್ಟು ನಾವೇನು ಅಂದ್ಕೊಳ್ತೀವಿ. ಸ್ಕ್ಯಾನಿಂಗ್ ಎಲ್ಲ ಮುಗಿಸ್ಕೊಂಡು ನಾನು ತೋರಿಸೋ ಡಾಕ್ಟರ್ಗೂ ಎಲ್ಲ ತೋರಿಸ್ಕೊಂಡು ವಾಪಸ್ ನಾನು ಮನೆ ಕಡೆ ಹೊರಟಾಗ ಅಲ್ಲೇ ಒಂದು ಹೋಟೆಲ್ಗೆ ಹೋಗಿ ಊಟ ಮಾಡ್ಕೊಂಡು ಬಂದ್ವಿ ಅಷ್ಟೇ. ಮನೆಗೆ ಬಂದು ಹೇಳ್ತೀನಿ ಏನೆಲ್ಲ ಆಯಿತು ಅಂತ. ವೆಯ್ಟ್ ಮಾಡಿ. ನೋಡ್ತಾ ಇರ್ಬೋದು ನೀವು. ಜಾಸ್ತಿ ಏನು ವೀಡಿಯೋಸ್ ಮಾಡೋಕ್ಕಾಗಿಲ್ಲ ಗೈಸ್ ನನಗೆ. ಅಂದರೆ ನಿಮ್ಗೆ ಗೊತ್ತಲ್ವ, ಹೊರಗಡೆ ಹೋದರೆ ಎಷ್ಟೋ ಒಂಥರ ನಾಚಿಕೆ ಆ ಥರ ಎಲ್ಲ ಆಗ್ತಾ ಇರುತ್ತೆ. ಸೊ ಇವಾಗ 7 ಮಂತ್ ನನಗೆ ಕಂಪ್ಲೀಟ್ ಆಗಿದೆ. 8 ಮಂತ್ಸ್ ರನ್ನಿಂಗು. ಸೊ ಏನು ವಿಷಯ ಅಂದರೆ, ನಾನು ನಿಜವಾಗ್ಲೂ ಡಾಕ್ಟರ್ ಈ ರೀತಿ ಹೇಳ್ತಾರೆ ಅಂತ ಅಂದ್ಕೊಂಡೇ ಇರಲಿಲ್ಲ. 7 ಮಂತಲ್ಲಿ ಹಾಸ್ಪಿಟಲಿಗೆಲ್ಲ ಹೋದ್ವಿ. ಇವತ್ತು ಸ್ಕ್ಯಾನಿಂಗ್ ಎಲ್ಲ ಇತ್ತು. ಸ್ಕ್ಯಾನಿಂಗ್ ಎಲ್ಲ ಮುಗಿಸ್ಕೊಂಡು ಹೋದ್ವಿ. ಸ್ಕ್ಯಾನಿಂಗ್ ಎಲ್ಲ ಮುಗಿಸ್ಕೊಂಡು ಹಾಸ್ಪಿಟಲ್ ನಾವು ತೋರಿಸ್ತಿದ್ದೀವಲ್ಲ, ಆ ಹಾಸ್ಪಿಟಲ್ಗೆ ಹೋಗಿ ಅಲ್ಲಿ ಡಾಕ್ಟರ್ ಒಂದು ಬಿಗ್ ಶಾಕ್ ನೀಡಿಬಿಟ್ರು ನನಗೆ. ಅಂದರೆ ಅಂಥದ್ದೇನಲ್ಲ, ಆದರೂ ಕೂಡ ಎಲ್ಲನೂ ಚೆನ್ನಾಗಿರ್ಬೇಕಲ್ವ ಈ ಟೈಮಲ್ಲಿ. ಏನಪ್ಪ ಅಂದರೆ, ಸ್ವಲ್ಪ ವೆಯ್ಟ್ ಗೇನ್ ನಾನು ವೆಯ್ಟ್ ಗೇನ್ ಸ್ವಲ್ಪ ಜಾಸ್ತಿ ಆಗಿದ್ದೀನಿ. ಸೊ ಸ್ವಲ್ಪ ವೆಯ್ಟ್ ಗೇನ್ ಜಾಸ್ತಿ ಆಗಿದೆ ಅಂತ ಅಂದಿದ್ದಾರೆ. ಸೊ ಹಾಗೆ ಪಾಪು ವೆಯ್ಟ್ ಕೂಡ ಚೆನ್ನಾಗಿದೆ, ನಾರ್ಮಲ್ ಆಗಿದೆ ಅಂತಲೂ ಹೇಳಿದ್ದಾರೆ. ಹಾರ್ಟ್ ಬೀಟ್ ಆಗಿರ್ಬೋದು, ನನ್ನ BP, ನನ್ನ ಶುಗರ್ ಎಲ್ಲ ಕೂಡ ನಾರ್ಮಲ್ ಆಗಿದೆ. ಆದರೆ ವೆಯ್ಟ್ ಸ್ವಲ್ಪ ಜಾಸ್ತಿ ಆಗಿದ್ದೀರಾ. ಅಂದರೆ 1 ಮಂತಲ್ಲಿ 2 kg ಅಷ್ಟೇ ದಪ್ಪ ಆಗಬೇಕಂತೆ, ಜಾಸ್ತಿ ಆಗಬಾರ್ದಂತೆ. ನಾನು ಹತ್ರ 5 kgನೇ ದಪ್ಪ ಆಗಿಬಿಟ್ಟಿದ್ದೀನಿ. ಸೊ ಅದಕ್ಕೋಸ್ಕರ ಅವರು ಫ್ರೂಟ್ಸಲ್ಲಿ ಸ್ವಲ್ಪ ಫ್ರೂಟ್ಸ್ನ ತಿನ್ನಬೇಡಿ ಅಂದಿದ್ದಾರೆ. ಅಂದರೆ ಯಾವ ಥರ ಫ್ರೂಟ್ಸ್ ಅಂದರೆ ಪಚ್ಚಬಾಳೆ ಹಣ್ಣು, ಕಲ್ಲಂಗಡಿ ಹಣ್ಣು, ಆಮೇಲೆ ಇನ್ನೊಂದೆರಡು ಯಾವುದೋ ಹೇಳಿದ್ರು, ದ್ರಾಕ್ಷಿ, ಅವೆಲ್ಲ ತಿನ್ನಬಾರ್ದು ಅಂತಂದ್ರೆ. ಅಂದರೆ ಮೇಯ್ನಾಗಿ ಸೀಬೆಕಾಯಿ, ದಾಳಿಂಬೆ, ಆ್ಯಪಲ್ ಈ ರೀತಿ ತಿನ್ನೋಕೆ ಹೇಳಿದ್ದಾರೆ. ಹಾಗೆ 1 ಡೇಲಿ ರೈಸ್ನ 1 ಟೈಮ್ ಮಾತ್ರ ಯೂಸ್ ಮಾಡಬೇಕು. ಇನ್ನು ಈಗ ಮಾರ್ನಿಂಗ್ ಏನಾದರೂ ನಾವು ಪಲಾವ್ ಎಲ್ಲ ಮಾಡಿಬಿಟ್ರೆ ಮುಗೀತು, ಇನ್ನು ರೈಸ್ ತಿನ್ನಬಾರ್ದು. ಇನ್ನು ಚಪಾತಿ, ಮುದ್ದೆ, ಉಪ್ಪಿಟ್ಟು ಆ ರೀತಿ ನಾವು ತಿನ್ನಬೇಕು. ರೈಸ್ನ ಬರೀ 1 ಟೈಮ್ ತಿನ್ನೋಕೆ ಹೇಳಿದ್ದಾರೆ ನನಗೆ, ಈ ರೀತಿಯಾಗಿ ಹೇಳಿದ್ದಾರೆ. ಸೊ ಅದಕ್ಕೋಸ್ಕರ ನಾನು ಕೂಡ ಅವಾಯ್ಡ್ ಮಾಡ್ತಾಯಿದ್ದೀನಿ. ರೈಸ್ನ ಬರೀ 1 ಟೈಮ್ ಅಷ್ಟೇ ತಿಂತಾ ಇರೋದು. ಇನ್ನು ಮುದ್ದೆ, ಚಪಾತಿ ಆ ರೀತಿ ತಿಂತಾಯಿದ್ದೀನಿ. ಸೊ ನೋಡಬೇಕು ನೆಕ್ಸ್ಟ್ ಮಂತ್ ಹೋದಾಗ ಅಂದರೆ ನೆಕ್ಸ್ಟ್ ಮಂತ್ ಅಂದರೆ ಇವಾಗ ನಾನು 24ಗೆ ಹೋಗಿದ್ದೆ 7 ಮಂತ್ಗೆ. ಇವಾಗ ನೆಕ್ಸ್ಟು 14 ಬಂದಿದೆ. ಅಂದರೆ 14ನೇ ತಾರೀಕು ಬರೋಕ್ಕೆ ಹೇಳಿದ್ದಾರೆ. ಒಂದು ಚೆಕಪ್ ಇದೆ. ಸೊ ಅದಕ್ಕೋಸ್ಕರ ನೆಕ್ಸ್ಟು 14ನೇ ತಾರೀಕು ಕೂಡ ಹೋಗಬೇಕು.
ಸೊ ನೋಡೋಣ ಆವಾಗ ಏನಾಗಿರುತ್ತೆ ಏನು ಅಂತ. ಅದು ಹೇಗೆ ವೆಯ್ಟ್ ಗೇನ್ ಆದ್ನೋ ಗೊತ್ತಿಲ್ಲ. 5 ಮಂತ್ಸಲ್ಲಿ ಆ್ಯಕ್ಚುಲಿ ಪಾಪು ವೆಯ್ಟೇ ಕಮ್ಮಿ ಇತ್ತು, ಜಸ್ಟ್ 350 ಗ್ರಾಮ್ಸ್ ಏನೋ ಇತ್ತು. ಬಟ್ ಇವಾಗ 7 ಮಂತ್ಸಲ್ಲಿ 1 kg 700 ಗ್ರಾಮ್ ಏನೋ ಇದೆ. ಸೊ 1 kg 700 ಗ್ರಾಮ್ ಇದೆ ಈಗ 7 ಮಂತಲ್ಲಿ. ಸೊ ಅದೇನು ಪ್ರಾಬ್ಲಮ್ ಆಗಲ್ಲ ಅಂದರು. ಆದರೆ ನಾನು ವೆಯ್ಟ್ ಗೇನ್ ಆಗಿದ್ದೀನಲ್ಲ, ಸೊ ಅದಕ್ಕೋಸ್ಕರ ಸ್ವಲ್ಪ ಈ ರೀತಿ ಅವಾಯ್ಡ್ ಮಾಡಿ ಅಂತಂದಿದ್ದಾರೆ. ಸೊ ಅದಕ್ಕೋಸ್ಕರ ನಾನು 1 ಟೈಮ್ ರೈಸ್ ತಿಂತಾಯಿದ್ದೀನಿ ಅಷ್ಟೇ. ಇನ್ನು ಮುದ್ದೆ, ನನಗೆ ಮುದ್ದೆ ಫೇವ್ರೆಟ್, ನಿಮ್ಗೆ ಗೊತ್ತಿರ್ಬೋದು. ಸೊ ಮುದ್ದೆನೇ ತಿಂತಾಯಿದ್ದೀನಿ ಆಲ್ಮೋಸ್ಟು ಅಷ್ಟೇ. ಇನ್ನು ನೋಡೋಣ ನೆಕ್ಸ್ಟ್ ಹೋದಾಗ ಏನಂತಾರೆ ಅಂತ. ಫುಲ್ ಒಂಥರ ಭಯನೇ ಆಗೋಯ್ತು ನನಗೆ. ಅದು ಹೇಗೆ ದಪ್ಪ ಆದ್ನೋ ಏನು ಅಂತ ಗೊತ್ತಾಗ್ತಾಯಿಲ್ಲ. ಅಂದರೆ ಈ ಟೈಮಲ್ಲಿ ಒಬ್ಬೊಬ್ರು ಹೇಳ್ತಾರೆ ನೀರು ತುಂಬಿಕೊಂಡ್ರೆ ದಪ್ಪ ಆಗ್ತಾರೆ ಅಂತ. ಸೊ ನೋಡೋಣ ಗೈಸ್ ಹೇಗಾಗುತ್ತೆ ಏನು ಅಂತ. ಎಲ್ಲ ದೇವ್ರಿಗೆ ಬಿಟ್ಟಿದ್ದು. ಆದಷ್ಟು ಪ್ರಯತ್ನ ಪಡ್ತಾಯಿದ್ದೀನಿ, ರೈಸೆಲ್ಲ ಅವಾಯ್ಡ್ ಮಾಡ್ತಾಯಿದ್ದೀನಿ. ಜಂಕ್ ಫುಡ್ಡು ಆಲ್ಮೋಸ್ಟ್ ಅಷ್ಟೊಂದು ತಿನ್ನಲ್ಲ ನಾನು, ಸ್ವಲ್ಪ ಇಲ್ಲೋ ರೇರ್ ಅಷ್ಟೇ. ಸೊ ಎಲ್ಲನೂ ಅವಾಯ್ಡ್ ಮಾಡಿಬಿಟ್ಟಿದ್ದೀನಿ. ಫುಲ್ ಸೊಪ್ಪು, ತರಕಾರಿ, ಫ್ರೂಟ್ಸು ಆ ರೀತಿ ತಿಂತಾಯಿದ್ದೀನಿ. ಸೊ ನೋಡಬೇಕು ಹೇಗೆ ಏನು ಎತ್ತ ಅಂತ. ಇನ್ನು 7 ಮಂತ್ ಕಂಪ್ಲೀಟಾಗಿ 8 ಮಂತ್ಸ್ ರನ್ನಿಂಗು. ಇನ್ನೇನು 2 ಮಂತ್ಸಲ್ಲಿ ನಮ್ಮ ಮನೆಗೆ ಪಾಪು ಬರುತ್ತೆ. ಸೊ ನೋಡೋಣ ಹೇಗೆ ಏನು ಅಂತ. ದೇವ್ರ ಹತ್ರ ಬೇಡ್ಕೊಳ್ತಾ ಇದ್ದೀನಿ, ನೀವು ಕೂಡ ಬೇಡ್ಕೊಳ್ಳಿ ಗೈಸ್, ಎಲ್ಲ ಒಳ್ಳೆಯದಾಗಲಿ ಅಂತ. ಸೊ ಅಷ್ಟೇ ಗೈಸ್, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಪ್ಲೀಸ್ ಗೈಸ್. ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ನನಗೆ ಖುಷಿಯಾಗುತ್ತೆ ತುಂಬಾ. ಇನ್ನೂ ಹೆಚ್ಚು ಡೈಲಿ ವ್ಲಾಗ್ನ ಮಾಡಬೇಕು ಅಂತ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ನೆಕ್ಸ್ಟು ಚೆಕಪ್ಗೆ ಹೋಗ್ತೀನಲ್ಲ, ಆವಾಗ ವ್ಲಾಗ್ ಮಾಡಿ ಹಾಕ್ತೀನಿ. ಅಲ್ಲಿವರೆಗೂ ವೆಯ್ಟ್ ಮಾಡ್ತಾಯಿರಿ. ಇದೆಲ್ಲ ಚಿಕ್ಕ ವ್ಲಾಗಾಗಿ ಬರ್ತಿದೆ. ಸೊ ಅಷ್ಟೇ ಗೈಸ್, ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಗೈಸ್. ಬಾಯ್.